ಹೌದು ಫ್ರೆಂಡ್ಸ್, ಪ್ರತಿ ತಿಂಗಳು ನಾನು ಕೊನೆ ತಿಂಗಳೊಂದು ಸ್ಪೆಷಲ್ ವಿಡಿಯೋನ ಮಾಡಿರ್ತೀನಿ. ಸೊ ಅಪ್ಕಮಿಂಗ್ ಅಂದರೆ ಮುಂದಿನ ತಿಂಗಳು ಯಾವೆಲ್ಲ ಹೊಸ ಫೋನ್ಸ್ಗಳು ಲಾಂಚ್ ಆಗ್ತವೆ, ಮತ್ತು ಪ್ರತಿ ಎಪಿಸೋಡ್ ನಿಮಗೆ ನಾನು ಸದ್ಯಕ್ಕೆ ಫೋನ್ ತೊಗೊಳ್ಬೇಡಿ, ವೇಟ್ ಮಾಡಿ ಅಂತಲೇ ನಿಮಗೆ ಆಪ್ಷನ್ಸ್ನ ಕೊಡ್ತಿರ್ತೀನಿ. ಬಿಕಾಸ್ ನಮ್ಮ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ನೀವು ಹಿಂದಿನ ತಿಂಗಳು ಹಳೆ ಫೋನ್ ತೊಗೊಳೋಕ್ಕಿಂತ ಹೊಸ ಫೋನ್ಸ್ಗಳಲ್ಲಿ ಬ್ಯಾಟ್ರಿ ಇನ್ನಿದ್ರು ತುಂಬ ಫೀಚರ್ಸ್ಗಳು ಅಪ್ಗ್ರೇಡ್ ಆಗಿಬಿಟ್ಟು ಸೇಮ್ ಅದೇ ಒಂದು $2,000 ಹೆಚ್ಚು ಕಮ್ಮಿ ಫೀಚರಲ್ಲಿ ನಿಮಗೆ ಒಂದು ಒಳ್ಳೆ ಖತರ್ನಾಕ್ ಫೋನೇ ಸಿಗ್ತಿದೆ ಅಂದರೆ ನಾನು ಹೊಸ ಫೋನ್ ತೊಗೊಳ್ಳಿ ಅಂತಲೇ ಸಜೆಸ್ಟ್ ಮಾಡೋ ಸಲುವಾಗಿ ಸದ್ಯಕ್ಕೆ ಈ ಹಳೆ ಫೋನ್ಸ್ಗಳನ್ನ ತೊಗೊಳ್ಬೇಡಿ, ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಆವಾಗ ಈ ಡೈಲಾಗಿಂದ ವಿಡಿಯೋನ ಶುರು ಮಾಡಿದ್ದೀನಿ. ಸೊ ಇವತ್ತು ಕೂಡ ಅಷ್ಟೇ, ಒಟ್ಟಾರೆ ಈ ಜುಲೈ ತಿಂಗಳಲ್ಲಿ ನಿಮಗೆ 8ರಿಂದ 9 ಹೊಸ ಫೋನ್ಸ್ಗಳು ಲಾಂಚ್ ಆಗ್ತವೆ. ಇದರಲ್ಲಿ 1-2 ಫೋನ್ಸ್ಗಳನ್ನ ಬಿಟ್ವಿ ಅಂತಂದರೆ ಉಳಿದಿರುವಂಥ 7-8 ಫೋನ್ಸ್ಗಳು ನಿಜವಾಗ್ಲೂ ಸಖತ್ ಮತ್ತು ವ್ಯಾಲಿ ಫಾರ್ ಮನಿ ಮತ್ತು ಕೆಲವೊಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಸ್ಗಳು ಕೂಡ ಲಾಂಚ್ ಆಗ್ತದೆ. ಸೊ ಡೆಫಿನೆಟ್ಲಿ ಸ್ವಲ್ಪ ದಿನ ವೇಟ್ ಮಾಡಿ ಮತ್ತೆ ಖತರ್ನಾಕ್ ಫೋನ್ಸ್ಗಳನ್ನೇ ತಗೊಳ್ಳಿ. ಫಾರ್ ದ ಫಸ್ಟ್ ಟೈಮ್ ನೀವು ಚಾನಲ್ ಹೊಸದಾಗಿ ಬಂದಿರಪ್ಪ ಅಂತಂದರೆ ಇದೇ ರೀತಿಯಾಗಿ ಆನೆಸ್ಟ್ ಇನ್ ಡೆಪ್ತ್ ಮತ್ತು ಪ್ರಾಮಾಣಿಕ ರಿವ್ಯೂಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ಬೋದು. ಸೊ ನಮ್ಮ ಲಿಸ್ಟಲ್ಲಿ ಮೊದಲನೇ ಫೋನ್ ಬರ್ತಾ ಇದೆ. ಅದು ಇದೇ ಜೂನ್ 22ನೇ ತಾರೀಕು, ಅಂದರೆ ನಾಳೆ ಅಥವಾ ನಾಡಿದ್ದು ಈ ಫೋನ್ ಲಾಂಚ್ ಆಗ್ತಿದೆ. ಅದು ಸ್ಯಾಮ್ಸಂಗ್ ಅವರ ಗ್ಯಾಲಕ್ಸಿ M36. ಎಸ್ಪೆಷಲಿ M36 ಇದೊಂದು ಮಾನ್ಸ್ಟರ್ ಬ್ಯಾಟ್ರಿಯೊಂದಿಗೆ ಆನ್ಲೈನಲ್ಲಿ ಬೇರೆ ಬೇರೆ ಈ ವಿವೋ, ಓಪೋ ಏನು ಫೋನ್ಸ್ಗಳಿರುತ್ತೆ ಈ ಎಲ್ಲ ಫೋನ್ಸ್ಗಳಿಗೆ ಇದು ಹೆವಿ ಟಕ್ಕರ್ ಕೊಡೋಕೆ M ಸೀರೀಸ್ನ ಸ್ಯಾಮ್ಸಂಗ್ ಅವರು ತೊಗೊಂಡಿದ್ದಾರೆ. ಸೊ ಈ ಫೋನ್ನ ಮೇನ್ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದರಲ್ಲಿ 6.7 inches ಇರುವಂಥ ಸೂಪರ್ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. Exynos 3080 ಚಿಪ್ಸೆಟ್ನ ಕೊಡ್ತಿದ್ದಾರೆ. 6000 mAh ಬ್ಯಾಟ್ರಿ, 25 ವ್ಯಾಟ್ ಅಂತ ಪವರ್ ಅಪ್ಟರ್ ಹೇಳಿದ್ದಾರೆ. ಬಟ್ ಬಾಕ್ಸಲ್ಲಿ ಪವರ್ ಅಪ್ಟರ್ ಸಿಗೋದಿಲ್ಲ. ಜೊತೆಗೆ 50 ಮೆಗಾಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಮತ್ತು 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ನೊಂದಿಗೆ 6GB RAM ಮತ್ತು 8GB RAM ಒಂದಿಗೆ ಡಿಫ್ರೆಂಟ್ ವೇರಿಯಂಟ್ಸ್ಗಳನ್ನ ಕೊಡ್ತಿದ್ದಾರೆ. ಒಟ್ಟಾರೆ ಇದರಲ್ಲಿ 15 5G ಬ್ಯಾಂಡ್ಸ್ಗಳು ಮತ್ತು ಇನ್ನಿತರ ಬೇರೆ ಬೇರೆ ಎಕ್ಸ್ಟ್ರಾ ಫೀಚರ್ಸ್ಗಳು, 1 UI ಫೀಚರ್ಸ್ಗಳೊಂದಿಗೆ ಈ ಸ್ಮಾರ್ಟ್ ಫೋನ್ ಇದೇ 22ನೇ ತಾರೀಕೆ ನನ್ನ ಪ್ರಕಾರ ಒಂದು 18, 19 ಅಥವಾ 20,000 ರೂಪಾಯಿ ಲಾಂಚ್ ಆಗ್ಬೋದು. ಸ್ಪೆಷಲಿ ಯಾರಿಗೆ ಬಜೆಟಲ್ಲಿ ಪ್ರೀಮಿಯಂ ಮತ್ತೊಂದು ಬ್ರ್ಯಾಂಡೆಡ್ ಫೋನ್ಸ್ಗಳು ಲಾಂಗ್ ಟರ್ಮ್ ಯೂಸೇಜ್ ಬೇಕಾಗುತ್ತೆ ನೋಡಿ, ಡೆಫಿನೆಟ್ಲಿ ಅಂಥವ್ರು ಈ ಫೋನ್ನ ಚೂಸ್ ಮಾಡ್ಕೋಬೋದು. ಮತ್ತು ಬಜೆಟಲ್ಲಿ ಹುಡುಕ್ತಿದ್ರೆ ಅಂದರೆ ಈ ಫೋನ್ಗೆ ಡೆಫಿನೆಟ್ಲಿ ವೇಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಇದೆ ಜುಲೈ 1ನೇ ತಾರೀಕೆ ಮೋಸ್ಟ್ ಹೈಬ್ರಿಡ್ ಫೋನ್ ಅಂದರೆ ನೀವು ಗೆಸ್ ಮಾಡಿದ್ರೆ ನಾನು ಮಾತಾಡಿದ್ರು ನಥಿಂಗ್ ಫೋನ್ 3 ಬಗ್ಗೆ. ಸೊ ಈ ಸ್ಮಾರ್ಟ್ ಫೋನ್ ಈ ಸರ್ತಿ ಏನು ಫ್ಲಾಗ್ಶಿಪ್ ಲೆವೆಲ್ ಅಂದರೆ ಫ್ಲಾಗ್ಶಿಪ್ ಫೋನ್ ಅಂತ ಎಲ್ಲ ಕಡೆ ಹೈಲೈಟ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ 30-40-45,000 ರೂಪಾಯಿಗೆ ಯಾವಾಗಿಂದ ಫ್ಲಾಗ್ಶಿಪ್ ಫೋನ್ಸ್ಗಳು ಎಂಟ್ರಿ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ನಾವು ಫ್ಲಾಗ್ಶಿಪ್ ಕಿಲ್ಲರ್ ಅನ್ನೋ ಬದಲಿ ನಥಿಂಗ್ ಅವರು ಇದಕ್ಕೆ ಫ್ಲಾಗ್ಶಿಪ್ ಅಂತಾನೆ ಕರಿತಾರೆ. ಇಷ್ಟೇ ಅಲ್ಲದೆ ಈ ಮೇನ್ ಗ್ಲಿಪ್ ಲೈಟಿಂದ ಏನು ಮಾರ್ಕೆಟ್ ಇವರು ಫೇಮಸ್ ಆಗಿದ್ರು ಅದನ್ನೇ ಈ ಸರ್ತಿ ಇದನ್ನ ರಿಮೂವ್ ಮಾಡಿಬಿಟ್ಟೆ ಈ ಫೋನ್ನ ಭಾರತದಲ್ಲಿ ಲಾಂಚ್ ಮಾಡ್ತಿದ್ದಾರಂತೆ. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡಾಗ ಈ ಸ್ಮಾರ್ಟ್ ಫೋನ್ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಚಿಪ್ಸೆಟ್ ಆಗಿರಲಿ, 6.7 inches ಇರುವಂಥ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಪ್ರೀಮಿಯಂ ಡಿಸೈನ್ ವಿತ್ IP69 ಮತ್ತು ಈ 5200 mAh ಬ್ಯಾಟ್ರಿ, 50 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಬಾಕ್ಸಲ್ಲಿ ಕೊಡ್ತಿದ್ದಾರಂತೆ. 25 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್, 50 ಮೆಗಾಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಮತ್ತು ಟೆಲಿಫೋಟೋ ಲೆನ್ಸ್ನ ಕೂಡ ಕೊಡ್ತಿದ್ದಾರೆ. ಮತ್ತು ನಥಿಂಗ್ OS 3.5 ಅಂತ ಹೊಸ OS ಒಂದಿಗೆ ಕೆಲವೊಂದು ಹೊಸ AI ಫೀಚರ್ಸ್ನ ಕೂಡ ಒಳಗೊಂಡು ಬರಲಿದೆ ಅಂತೆ. ನಾನು ಈ ಫೋನ್ಗೆ ಡೆಫಿನೆಟ್ಲಿ ವೇಟ್ ಮಾಡ್ತಿದ್ದೀನಿ ಗುರು. ಬಟ್ ಇದೇನು ಫ್ಲಾಗ್ಶಿಪ್ ಅಂತಂದರೆ 50-60-70,000 ರೂಪಾಯಿಗೆ ಲಾಂಚ್ ಮಾಡ್ತಿದ್ದೀರಾ. ಸೊ ನೀವು ಅಂಡರ್ 35-40ಗೆಲ್ಲ ಬಂದ್ರಿ ಅಥವಾ ಮ್ಯಾಕ್ಸ್ 45 ಬಂದರೂ ಕೂಡ ಈ ಫೋನ್ಗೊಂದು ವ್ಯಾಲ್ಯೂ ಇರುತ್ತೆ. ಅದ್ರ ಮೇಲೆ ಹೋಯ್ತಪ್ಪ ಅಂದರೆ ತುಂಬ ಜನ ಯಾವ ನಥಿಂಗ್ ಗುರು, ಯಾವ ಬ್ರ್ಯಾಂಡು ಅಂತ ಡೆಫಿನೆಟ್ಲಿ ಕ್ವಶನ್ ಹಾಕ್ತಾರೆ. ಎರಡಿಸಲ್ಲಿ ನೆಕ್ಸ್ಟ್ ಫೋನ್ ಓಪೋ ಅಂತೂ ಏನು ತಲೆ ಕಟ್ ಫೋನ್ಸ್ ಲಾಂಚ್ ಮಾಡ್ತಿದ್ರು ಗುರು. ರೀಸೆಂಟ್ಲಿನೇ ಅಂದರೆ ಜನವರಿ 9ನೇ ತಾರೀಕೆ ರೆನೋ 30ನ ಲಾಂಚ್ ಮಾಡಿದ್ರು. ಇವಾಗ ಜಸ್ಟ್ 6 ತಿಂಗಳಾದ್ಮೇಲೆ ಮತ್ತೆ ರೆನೋ 14 ಸೀರೀಸ್ ಇವತ್ತು ಲಾಂಚ್ ಮಾಡ್ತಿದ್ದಾರೆ, ಅಂದರೆ ಜುಲೈ 3ಗೆ ಲಾಂಚ್ ಮಾಡ್ತಿದ್ದಾರೆ. ಸೊ ಏನಕ್ಕೆ ಇಷ್ಟು ತಲೆ ಕೆಟ್ಟು ಇರು ನಂಬರ್ ಸೀರೀಸ್ಗಳನ್ನ ವರ್ಷದಲ್ಲಿ 2 ಸರ್ತಿ ಲಾಂಚ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಬಟ್ ಸ್ಪೆಸಿಫಿಕೇಶನ್ ವೈಸ್ ಕೂಡ ನೋಡ್ಕೊಂಡಾಗ ಅಷ್ಟೊಂದೇನೋ ಹೆವಿಯಾಗಿ 13 ಸೀರೀಸ್ನ 14 ಕಂಪೇರ್ ಮಾಡಿದ್ರೆ ಚೇಂಜಸ್ಗಳು ಆಗಿಲ್ಲ. ಡಿಸೈನ್ ಕೆಲವೊಂದು ಕಲರ್ಸ್ಗಳನ್ನ ಚೇಂಜ್ ಮಾಡಿದ್ರೆ ಸೇಮ್ ಅದೇ ಮಾಡಲ್ ಇದೆ ನೋಡ್ಕೋಬಹುದು ಚೇಂಜಸ್ಗಳಲ್ಲಿ. ಸೊ ಸ್ಪೆಸಿಫಿಕೇಶನ್ ವೈಸ್ ಇಲ್ಲಿ 6.59 inches ಇರುವಂಥ ಫುಲ್ HD+ ಅದೇ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ. ಅದೇ ಡೈಮೆನ್ಸಿಟಿ 8350 ಚಿಪ್ಸೆಟ್, 6000 mAh ಬ್ಯಾಟ್ರಿ, 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, 50 ಮೆಗಾಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಿದ್ದಾರೆ. ಮತ್ತು 50 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ನೊಂದಿಗೆ IP69 ರೇಟಿಂಗ್ಸ್ ಎಲ್ಲ ಏನು ಇದರಲ್ಲಿ ಮೇನ್ ಹೈಲೈಟ್ ಮಾಡ್ತಿದ್ದಾರೆ. ಬಟ್ ಈ ಸ್ಮಾರ್ಟ್ ಫೋನ್ ಅದೇ ಮತ್ತೆ 35-40 ಅಂದರೆ ಸೇಮ್ ಒಂದು ಏನು ರೇಂಜ್ ಇಟ್ಕೊಂಡಿದ್ದಾರೆ, 12 ಆಗಿರಲಿ 13 ಆಗಿರಲಿ, ಈ 14 ಸೀರೀಸ್ ಬಂತು ಎಲ್ಲ ಆಲ್ಮೋಸ್ಟ್ ಅಲ್ಲೇ ಇದೆ. ಹೆವಿ ಆಗಿ ಅಪ್ಗ್ರೇಡ್ಗಳು ಡಿಸೈನ್ಸ್ಗಳಲ್ಲಿ ಅಷ್ಟೊಂದೇನೋ ಚೇಂಜಸ್ ಮಾಡ್ತಿಲ್ಲ. ಬಟ್ ಇವರು ಜಸ್ಟ್ ನಂಬರ್ ಸೀರೀಸ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಸೊ ನಾನೇನು ಈ ಫೋನ್ಗೆ ಜಾಸ್ತಿ ಎಕ್ಸೈಟೆಡ್ ಇಲ್ಲ. ಬಟ್ ಏನು ಹೋಪ್ಫುಲಿ ಹೊಸದಾಗಿ ಚೇಂಜಸ್ ಆಗಿದೆ, ಏನು ಲೀಕ್ಸ್ಗಳಿಗಿಂತ ಜಾಸ್ತಿ ಅಪ್ಗ್ರೇಡ್ ಆಗಿದೆ ಅಂತಂದ್ರೆ ಅದನ್ನು ನಾವು ಕಾಯ್ದುಬಿಟ್ಟೆ ನೋಡಬೇಕು. ಬಟ್ ರೆನೋ ಸೀರೀಸ್ ಆ ಹವಾ ಮೇಂಟೈನ್ ಮಾಡ್ತಿಲ್ಲ. ಡಿಸಲ್ಲಿ ನೆಕ್ಸ್ಟ್ ಫೋನ್ಸ್ ಬರ್ತಾ ಇದೆ. ನಾನು ಈ ಫೋನ್ಸ್ಗಳಿಗೆ ತುಂಬ ಎಕ್ಸೈಟೆಡ್ ಇದ್ದೀನಿ. ತುಂಬ ಜನ ಈ ಫೋನ್ಸ್ಗಾಗಿ ವೇಟ್ ಕೂಡ ಮಾಡ್ತಿದ್ದಾರೆ ನಿಮ್ಮಲ್ಲಿ. ನಾನು ಮಾತಾಡ್ತಾ ಇರೋದು OnePlus ಅವರ Nord 5 ಸೀರೀಸಲ್ಲಿ ಒಟ್ಟಾರೆ 2 ಫೋನ್ಸ್ಗಳು ಲಾಂಚ್ ಆಗ್ತಿದೆ. ಒಂದು OnePlus Nord 5 ಮತ್ತೊಂದು Nord 5 CE ಅಂತ. ಎರಡು ಪ್ರೈಸಿಂಗಲ್ಲಿ ಕೂಡ ಲೈಕ್ ನಾನು ಲೀಕ್ಸ್ ಪ್ರಕಾರ ನೋಡ್ಕೊಂಡಾಗ ಒಂದು ಕರೆಕ್ಟ್ ಪ್ರೈಸ್ನ ಇಲ್ಲಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಬೆಲೆ ಜಾಸ್ತಿ ಮಾಡಿದ್ರು ಕಾಂಪಿಟೇಷನ್ ಅವ್ರಿಗಳದ್ದು ಕಮ್ಮಿನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ಸೊ ಮೊದಲಾಗಿ OnePlus Nord 5 CE ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ
ಇಲ್ಲಿ ಡೈಮೆನ್ಸಿಟಿ 8350 ಚಿಪ್ನ ಕೊಡ್ತಿದ್ದಾರೆ, 6.7 ಇಂಚಸ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇ, 7100 mAh ಬ್ಯಾಟರಿಯೊಂದಿಗೆ 80 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಮತ್ತು 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾದೊಂದಿಗೆ 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟ್ ಕೊಡಿದ್ರೆ. ಬಟ್ ಇಲ್ಲಿ ಒಂದು ಮೈನಸ್ ಅಂತಂದ್ರೆ ಇಲ್ಲೇನೋ ಸಿಂಗಲ್ ಸ್ಪೀಕರ್ ಕೊಡ್ತಿದ್ದಾರಂತೆ. ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 24-25 ಸಾವಿರ ರೂಪಾಯಿ ಬಜೆಟ್ ಲಾಂಚ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಮತ್ತು ಲಾಂಗ್ ಟರ್ಮ್ ಯೂಸೇಜಲ್ಲಿ ನಿಮಗೆ OnePlus ಸ್ವಲ್ಪ ಪ್ರೀಮಿಯಂ ಫೀಲ್ ಕೊಡೋದು ಗುರು. ನಾನು ಫೋನ್ಸ್ಗಳನ್ನ ನೋಡಿದ್ದೀನಿ, ಟೆಸ್ಟ್ ಕೂಡ ಮಾಡಿದ್ದೀನಿ. ಹೋಪ್ಫುಲಿ ಈ ಫೋನ್ಸ್ನ ಕಳಿಸ್ಕೊಟ್ರಪ್ಪ ಅಂದರೆ ಡೆಫಿನೆಟ್ಲಿ ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 23-24 ಬತ್ತಪ್ಪ ಅಂದರೆ ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಸಲ ಇವ್ರದೇ ಎರಡನೇ ಫೋನ್ ಬರ್ತಾ ಇದೆ, ಅದು OnePlus Nord 5. ಈ ಸರ್ತಿ ಏನೋ ಡಿಸೈನ್ ಅಲ್ಲಿ ಮತ್ತೆ ಬ್ಯಾಟ್ರಿ ಸ್ಪೆಕ್ ಎಲ್ಲ ತುಂಬಾ ಒಳ್ಳೆ ಅಪ್ಗ್ರೇಡ್ ಮಾಡಿದ್ರೆ, ಮತ್ತೆ ಜಾಸ್ತಿ ಇದನ್ನ ಗೇಮಿಂಗ್ ಫೋನ್ ಅಂತ ಎಲ್ಲ ಕಡೆ ಹೈಲೈಟ್ ಮಾಡಿಬಿಟ್ಟು ಲೀಕ್ಸ್ಗಳ ನ್ಯೂಸ್ಗಳು ಹೊರಗೆ ಬರ್ತಿದೆ. ಸೊ ಈ ಫೋನ್ ಅಂತ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದರಲ್ಲಿ Snapdragon 8 Gen 3 ಚಿಪ್ಸೆಟ್ ನ ಕೊಡ್ತಿದ್ದಾರೆ, 6.8 ಇರುವಂತ ಫುಲ್ HD+ 144 ಆಮ್ಲೆಡ್ ಡಿಸ್ಪ್ಲೇಗೆ 6700 mAh ಬಿಗ್ಗರ್ ಬ್ಯಾಟರಿ, 180 ವಾಟ್ನ ಪವರ್ ಮತ್ತು 50 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾದೊಂದಿಗೆ. ಈ ಒಂದು ಕ್ಯಾಮ್ರಾ ಮಾಡಿ ಸ್ವಲ್ಪ ಯಾಕೋ ಸ್ಯಾಮ್ಸಂಗ್ ಇರುತ್ತೆ ನೋಡಿ, ಆ ರೀತಿ ನನಗೆ ಕ್ಯಾಮ್ರಾ ಸೆನ್ಸರ್ಗಳು ಕಾಣಿಸ್ತಾ ಇದೆ. ಎಸ್ ಡೆಫಿನೆಟ್ಲಿ ಇದು ನೋಡೋಕ್ಕೆ ಲುಕ್ಸ್ ವೈಸ್ ಸಖತ್ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಕೈಯಲ್ಲಿ ಬಂದಾಗಲೇ ಗೊತ್ತಾಗುತ್ತೆ. ಮತ್ತು ಇದ್ರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಕೂಡ ಎಕ್ಸಾಕ್ಟ್ಲಿ 29 ಅಥವಾ 31-2 ಸಾವಿರ ರೂಪಾಯಿಗೆ ಬಂದರೆ ಬರ್ಬೋದು. ನನ್ನ ಪ್ರಕಾರ 30,000 ರೂಪಾಯಿಗೆ ಈ ಫೋನ್ ಲಾಂಚ್ ಆಗ್ತಿದೆಯಪ್ಪ ಅಂತಂದರೆ ಎಸ್ ಡೆಫಿನೆಟ್ಲಿ ಲಾಸ್ಟ್ ಇಯರ್ ಈ OnePlus Nord 4 ಏನೋ ಭಾರತದಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಫೋನ್ಸ್ ಏನು ಹವಾ ಮಾಡ್ಕೊಂಡಿತ್ತು, ಅದೇ ಹವಾನ ಮೇಂಟೈನ್ ಮಾಡಬೇಕಾದ್ರೆ 30,000 ನಿಜವಾಗ್ಲೂ ಹವಾ ಮಾಡ್ಲಾಗತ್ತೆ ಅನ್ಸುತ್ತೆ. ಹೋಪ್ಫುಲಿ ಬೆಲೆ ಕಮ್ಮಿ ಇದ್ರೆ ಮಾತ್ರ. ಸೊ ಬಾಕಿ 8ನೇ ಜುಲೈಗೆ ಫೋನ್ ಆಫಿಷಿಯಲ್ ಲಾಂಚ್ ಆಗ್ತಿದೆ. ಸೊ ನೋಡೋಣ ಅಂತ ಆ ಟೈಮಲ್ಲಿ ಅನ್ಬಾಕ್ಸ್ ರಿವ್ಯೂ ವಿಡಿಯೋ ನಿಮಗೆ ನಮ್ಮ ಚಾನಲ್ ಡೆಫಿನೆಟ್ಲಿ ನೋಡಕ್ಕೆ ಸಿಗಬಹುದಾ? ಅಲ್ಲ, ಡೆಫಿನೆಟ್ಲಿ ಸಿಗುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ಅದು ಸ್ಯಾಮ್ಸಂಗ್ ಕಡೆಯಿಂದ ಒಟ್ಟಾರೆ 3 ಹೊಸ ಫ್ಲಾಗ್ಶಿಪ್ ಫೋನ್ಸ್ಗಳು ಅಂತ ಕರಿಬೋದು. ಎಸ್ ನಾನು ಮಾತಾಡ್ತಾ ಇರೋದು ಸ್ಯಾಮ್ಸಂಗ್ನ ಈ Z7 ಸೀರೀಸ್ ಆಯ್ತಾ. ಇಲ್ಲಿ ಒಂದು Z7 ಫೋಲ್ಡ್ ಬಂದರೆ ಇನ್ನೊಂದು Z7 ಫ್ಲಿಪ್ ಬರುತ್ತೆ. ಇದ್ರ ಜೊತೆಗೆ ಮತ್ತೊಂದು ಹೊಸ ವೇರಿಯಂಟ್ ಅದು Z7 FE ಅಂತ ಅಂದರೆ ಫ್ಯಾನ್ ಎಡಿಷನ್ ಅಂತ ಕರಿಬೋದು. ಸೊ ಮೇನ್ಲಿ ಈ ಸರ್ತಿ ಈ ಫೋನ್ಸ್ಗಳಲ್ಲಿ ಚೇಂಜಸ್ ಆಗ್ತಿರೋದು, ಒಂದು ತುಂಬ ಸ್ಲಿಮ್ ಮಾಡಲಾಗಿದೆ ಮತ್ತು ಲಾಸ್ಟ್ ಇಯರ್ಗಿಂತ ತುಂಬ ಡ್ಯೂರೇಬಲ್ ಮಾಡಲಾಗಿದೆ. ಸೊ ಇದ್ರ ಜೊತೆಗೇನೆ ಈ ಡಿಸ್ಪ್ಲೇ ಮತ್ತು ಬ್ಯಾಟ್ರಿ ಲೈಫಲ್ಲಿ ಏನೋ ಇನ್ಕ್ರಿಮೆಂಟ್ ಬಗ್ಗೆ ಯಾವುದೇ ನ್ಯೂಸ್ ಬಂದಿಲ್ಲ. ಬಟ್ ಹೋಪ್ಫುಲಿ ಬ್ಯಾಟ್ರಿ ಎಲ್ಲ ದೊಡ್ಡದಾಗಿರೋದು ಕೊಟ್ಟರಪ್ಪ ಅಂತಂದರೆ ಸ್ಲಿಮ್ ಆದಾಗೆ ಬ್ಯಾಟ್ರಿ ಕಮ್ಮಿ ಆಗುತ್ತೆ. ಬಟ್ ಬ್ಯಾಟ್ರಿ ತುಂಬ ಮ್ಯಾಟರ್ ಆಗುತ್ತೆ. ಸ್ಯಾಮ್ಸಂಗ್ ಬ್ಯಾಟ್ರಿ ಅಪ್ಗ್ರೇಡ್ ಮಾಡಿ, ಇಲ್ಲಾಂದರೆ ಮತ್ತೆ ಸೇಲ್ಸ್ ಡೌನ್ ಆಗುತ್ತೆ ಡೆಫಿನೆಟ್ಲಿ. ಸೊ ಈ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಈ ಫೋಲ್ಡ್ 7 ನಿಮಗೆ 8 ಇಂಚಸ್ನ ಬಿಗ್ಗರ್ ಡಿಸ್ಪ್ಲೇಯೊಂದಿಗೆ ಕವರ್ ಡಿಸ್ಪ್ಲೇ 6.5 ಕೊಡ್ತಿದ್ದಾರೆ, 120 ಡಿಸ್ಪ್ಲೇಯೊಂದಿಗೆ Snapdragon 8 Gen 4 ಅಥವಾ Exynos 2500 ಚಿಪ್ಸೆಟ್ನ ಒಳಗೊಂಡು ಬರ್ಬೋದು. ಮತ್ತು 200 ಮೆಗಾ ಪಿಕ್ಸೆಲ್ನೊಂದಿಗೆ 12 ಮೆಗಾ ಪಿಕ್ಸೆಲ್ ಅಲ್ಟ್ರಾವೈಡ್ ಮತ್ತು 10 ಮೆಗಾ ಪಿಕ್ಸೆಲ್ನ ಟೆಲಿಫೋಟೊಂದಿಗೆ 12 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಮತ್ತು ಕವರ್ ಡಿಸ್ಪ್ಲೇ ನಿಮಗೆ 4 ಮೆಗಾ ಪಿಕ್ಸೆಲ್ನ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಕೂಡ ಕೊಡ್ತಿದ್ದಾರೆ. 4800 mAh ಬ್ಯಾಟರಿ, 45 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮತ್ತು 12 GB ರ್ಯಾಮು, 16 GB ರ್ಯಾಮ್ ಒಂದಿಗೆ ಡಿಫ್ರೆಂಟ್ ಸ್ಟೋರೇಜ್ ವೇರಿಯಂಟ್ಸ್ಗಳನ್ನ ಕೊಡ್ತಿದ್ದಾರೆ. ಲಾಸ್ಟ್ ಇಯರ್ನ ಸೇಮ್ ಅದೇ IP-X8 ವಾಟರ್ ಜೊತೆಗೆ Android 15 ಆಗಿರಲಿ, One UI 7.1 ಜೊತೆಗೆ ನಿಮಗೆ ಎಕ್ಸ್ಟ್ರಾ S Pen ಸಪೋರ್ಟ್ ಕೂಡ ಇಲ್ಲಿ ಕೊಡಲಾಗ್ತಿದೆ ಅಂತೆ. ಸೊ ಎಸ್ ಇದ್ರ ಬೆಲೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ. ಸೊ ಆಲ್ರೆಡಿ ಇದ್ರ ಬೆಲೆ ಲೀಕ್ಸ್ಗಳ ಪ್ರಕಾರ 1.5 ಲಕ್ಷ ಹಿಡ್ಕೊಂಡು 1,60,70,000 ರೂಪಾಯಿಗೆ ಈ ಫೋಲ್ಡ್ 7 ಲಾಂಚ್ ಆಗ್ಬೋದು. ಇನ್ನು ಎರಡನೇದಾಗಿ ಇವ್ರದೇ ಆದ Z7 ಫ್ಲಿಪ್ ನೋಡ್ಕೊಂಡ್ವಿ ಅಂದ್ರೆ ಇದು ಕೂಡ ಹತ್ತತ್ರ 1 ಲಕ್ಷದಿಂದ 1,10,000 ಬೆಲೆಗೆ ಲಾಂಚ್ ಆಗ್ಬೋದು. ಸೊ ಈ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದರಲ್ಲಿ 6.83 ಇಂಚಸ್ ಇರುವಂತಹ ಒಳಗಿನ ಇನ್ನರ್ ಡಿಸ್ಪ್ಲೇ ಆದರೆ ಕವರ್ ಡಿಸ್ಪ್ಲೇನಲ್ಲಿ 4 ಇಂಚಸ್ ಇಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಿಬಿಟ್ಟು ದೊಡ್ಡದನ್ನ ಕೊಡ್ತಿದ್ದಾರೆ. ಬಾಕಿ ಪ್ರೊಸೆಸರ್ಲಿ Exynos 2500 ಅಥವಾ ಅದೇ ಸೇಮ್ Snapdragon 8 Gen 4 ಚಿಪ್ಸೆಟ್ನ ಕೊಡ್ಬೋದು. ಕ್ಯಾಮರಾದಲ್ಲಿ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ನ ಕೊಡ್ತಿದ್ದಾರೆ. ಮತ್ತೆ ಬ್ಯಾಟರಿ ಸೇಮ್ ಅದೇ ಇದೆ ಗುರು, 4300 mAh ಬ್ಯಾಟರಿ ಕೊಡ್ತಿದ್ದಾರೆ, 15 ವಾಟ್ಸ್ನ ವೈರ್ಲೆಸ್ ಚಾರ್ಜಿಂಗ್ ಮತ್ತು 12 GB ರ್ಯಾಮ್ ಮತ್ತೆ 256 512 ಅಂತೆ ಬೇರೆ ವೇರಿಯೇಷನ್ಸ್ ಕೊಡ್ತಿದ್ದಾರೆ. ಎಕ್ಸ್ಟ್ರಾ ಇಲ್ಲಿ Android 16 ಜೊತೆಗೆ One UI 8.1 ನೋಡಕ್ಕೆ ಸಿಗ್ತಿದೆ. ಸೊ ಡೆಫಿನೆಟ್ಲಿ ಇದು 1 ಲಕ್ಷ ಬೆಲೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದನ್ನೇ ಬಜೆಟಲ್ಲಿ ಕಮ್ಮಿ ಮಾಡೋಕ್ಕೆ ಅಥವಾ ಬಜೆಟಲ್ಲಿ ಫ್ಲಿಪ್ ಫೋನ್ಸ್ಗಳನ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಈ ಸರ್ತಿ ಮತ್ತೊಂದು 3ನೇ ಹೊಸ ಫೋನ್ ತೊಗೊಂಡ್ಬರ್ತಿದ್ದಾರೆ, ಅದೇ ಸ್ಯಾಮ್ಸಂಗ್ Z7 FE ಅಂತ. ಸೊ ಈ ಫೋನ್ನ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದರಲ್ಲಿ ನಿಮಗೆ 6.7 ಇಂಚಸ್ ಇರುವಂಥ ಇನ್ನರ್ ಡಿಸ್ಪ್ಲೇ, 3.4 ಇಂಚಸ್ನ ಕವರ್ ಡಿಸ್ಪ್ಲೇ ಕೊಡ್ತಿದ್ದಾರೆ. ಪ್ರೊಸೆಸರ್ಲಿ Exynos 2400 ಈ ಚಿಪ್ಸೆಟ್ ಅಥವಾ Snapdragon 8 Gen 3 ಚಿಪ್ಸೆಟ್ನ ಕೊಡಬಹುದು. 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್, 4000 mAh ಬ್ಯಾಟರಿ, 8 GB ರ್ಯಾಮ್ ಮತ್ತು 12 GB ರ್ಯಾಮ್ ಇರೋದ್ರೊಂದಿಗೆ ಇದು ಔಟ್ ಆಫ್ ದ ಬಾಕ್ಸ್ Android 15 16 ಅಥವಾ ಇಲ್ಲಿ ಈ One UI 7.1 ನೋಡಕ್ಕೆ ಸಿಗುತ್ತೆ. ಸೊ ಇದ್ರ ಬೆಲೆ ತುಂಬ ಕಮ್ಮಿ ಆಗಲಿದೆ. ನನ್ನ ಪ್ರಕಾರ ಒಂದು 55,000 to 60,000ಗೆ ಬಜೆಟಲ್ಲಿ ಲಾಂಚ್ ಆಗ್ಬೋದು. ಮೇ ಬಿ ಇದನ್ನ ಇವರು ಲಾಸ್ಟ್ ಇಯರ್ ಈ ನಾವೇನು
ಫ್ಲಿಪ್ 6 ನೋಡ್ಕೊಂಡಿದ್ವಿ, ಅದರದ್ದು ಆದ ರೀಬ್ರ್ಯಾಂಡ್ ವರ್ಷನ್ ಮಾಡಿಬಿಟ್ಟು ಇಲ್ಲಿ ಇದನ್ನು ಕಮ್ಮಿ ಬೆಲೆಗೆ ಲಾಂಚ್ ಮಾಡ್ತಿರ್ಬೋದು, ಮೇ ಬಿ ಅಷ್ಟೇ ಗೊತ್ತಿಲ್ಲ. ಬಟ್ ಎಸ್, ಎಕ್ಸ್ಪೀರಿಯನ್ಸ್ ಅವರು ಕೊಡ್ತಿದ್ದಾರೆ, ಹೊಸ ಐಫಿ ಸೀರೀಸ್ನ ತೊಗೊಂಡು ಬರ್ತಿದ್ದಾರೆ. ಹೋಪ್ಫುಲಿ ಎಲ್ಲ ಫೋನ್ಸ್ಗಳು ಫ್ಲಾಗ್ಶಿಪ್ ಒಂದು ಒಳ್ಳೆ ಫೀಚರ್ಸ್ಗಳು, ಹೈ ಆ್ಯಂಡ್ ಎಲ್ಲ ಫೀಚರ್ಸ್ನ ನೋಡ್ತಾ ಇದ್ವಿ. ಬಟ್ ಇದು ಕಮ್ಮಿ ಬೆಲೆಗೆ ಬಂತಪ್ಪ ಅಂದರೆ ಡೆಫಿನೆಟ್ಲಿ ಇದಕ್ಕೆ ಹವಾ ಇರುತ್ತೆ. ಅದರಲ್ಲಿ ಮಾರ್ಕೆಟ್ ತುಂಬ ಕಾಂಪಿಟೇಷನ್ ಇದೆ. ವಿವೋ ಎಕ್ಸ್ ಸೀರೀಸ್ನ ತೊಗೊಂಡ್ಬರ್ತಿದ್ದಾರೆ, ಅದಾದ ತಕ್ಷಣ ಕೆಲವೇ ದಿನಗಳಲ್ಲಿ ಒನ್ ಪ್ಲಸ್ ಅವರು ತಮ್ಮ ಫೋಲ್ಡ್ 2 ಫೋನ್ನ ತೊಗೊಂಡ್ಬರ್ತಾರೆ. ಇನ್ನು ಟೆಕ್ನೋರೆಲ್ಲ ಬಂದ್ರಪ್ಪ ಅಂದರೆ ಇವ್ರ ಫ್ಲಿಪ್ ಫೋನ್ ಅಂಡರ್ 60-65,000 ದೊಡ್ಡ ಸ್ಕ್ರೀನ್ನ ತೊಗೊಂಡ್ಬರ್ತಾರೆ. ಸೊ ಕಾಂಪಿಟೇಷನ್ ಎಲ್ಲ ನೋಡ್ಕೊಂಡು ಅಂತಂದರೆ ಸ್ಯಾಮ್ಸಂಗ್ ತಮ್ಮ ಬೆಲೆನ ಕಮ್ಮಿ ಮಾಡಬೇಕು, ಮತ್ತು ಬ್ಯಾಟ್ರಿನಲ್ಲಿ ಇವರು ಈ ಬಜೆಟ್ ಫೋನ್ಸ್ಗಳಲ್ಲಿ ಅಪ್ಗ್ರೇಡ್ ಮಾಡ್ತಿಲ್ಲ, ಮತ್ತು ಫ್ಲಾಗ್ಶಿಪ್ ಫೋನ್ಸ್ಗಳು ಈ ಎಸ್ ಸೀರೀಸ್ನ ಫೋನ್ಸ್ಗಳು ಅಪ್ಗ್ರೇಡ್ ಮಾಡಿಲ್ಲ. ಸೊ ಈ ಸರ್ತಿ ಫ್ಲಿಪ್ ಫೋನ್ಸ್ಗಳಲ್ಲಿ ಕೂಡ ಅಪ್ಗ್ರೇಡ್ ಮಾಡಲ್ಲಪ್ಪ ಅಂತ ಅನ್ಸುತ್ತೆ. ಬಟ್ ನಾನು ಈ ಫೋನ್ನ ಟೆಸ್ಟ್ ಮಾಡೋಕ್ಕೆ ಸೂಪರ್ ಡೂಪರ್ ಎಕ್ಸೈಟ್ ಇದ್ದೀನಿ. ಹೋಪ್ಫುಲಿ ಕಳಿಸ್ಕೊಟ್ರಪ್ಪ ಅಂದರೆ ಇದನ್ನು ಅನ್ಬಾಕ್ಸ್ ಮಾಡ್ತೀವಿ. ಇದು ಗ್ಲೋಬಲಿ 9ನೇ ಜುಲೈ ಲಾಂಚ್ ಆಗ್ತಿದೆ. ಸೊ ಅದಾದ ಒಂದು 8-10 ದಿವಸಗಳಲ್ಲಿ ಭಾರತದಲ್ಲಿ ಕೂಡ ಲಾಂಚ್ ಆಗೇ ಆಗುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಸೊ ಅದು ವಿವೋ ಕಡೆಯಿಂದ ವಿವೋ X200 FE, ಅಂದರೆ ಫ್ಯಾನ್ ಎಡಿಷನ್ ಅಥವಾ ಫ್ಲಿಪ್ಕಾರ್ಟ್ ಎಡಿಷನ್ ಗೊತ್ತಿಲ್ಲ. ಬಟ್ ಈ ಸ್ಮಾರ್ಟ್ ಫೋನ್ ಸೇಮ್ ನಾವು ಈ OnePlus 13S ನೋಡಿದ್ವಿ, ಅದೇ ರೀತಿಯಾಗಿ ಕಾಂಪ್ಯಾಕ್ಟ್ ಮತ್ತೊಂದು ಹೆವಿ ಫೀಚರ್ಸ್ ಲೋಡೆಡ್ ಕ್ಯಾಮ್ರಾ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಲಿ, ಒಂದು ಒಳ್ಳೆ ಖತರ್ನಾಕ್ ಫೋನ್ ಆಗಲಿ ಅಂತ ಹೇಳಾಗ್ತದೆ. ಸೊ ಈ ಸ್ಮಾರ್ಟ್ ಫೋನ್ ಜುಲೈ 15ರಿಂದ 20 ತಾರೀಕಿನ ಮೇ ಬಿ ಭಾರತದಲ್ಲಿ ಲಾಂಚ್ ಆಗುವಂಥ ತುಂಬ ಸಾಧ್ಯತೆಗಳಿದೆ. ಸೊ ಈ ಸ್ಮಾರ್ಟ್ ಫೋನ್ನ ಸ್ಪೆಸಿಫಿಕೇಶನ್ ನೋಡೋಕ್ಕಿಂತ ಮುಂಚೆ ಇದು ವಿವೋ X200 ಮತ್ತು X200 ಪ್ರೋನಲ್ಲಿರುವಂಥ ಕೆಲವೊಂದು ಸೆನ್ಸರ್ಸ್ಗಳು ಒಳಗೊಂಡು ಒಳ್ಳೆ ಕ್ಯಾಮ್ರಾ ಫೋನ್ ಕೂಡ ಆಗಲಿದೆ ಅಂತ ತುಂಬ ಹೈಪ್ ಮತ್ತು ಈ ಲೀಕ್ಸ್ ನ್ಯೂಸ್ ನೋಡ್ಕೊಂಡಿದ್ವಿ. ಸೊ ಈ ಸ್ಮಾರ್ಟ್ ಫೋನ್ ಅಂತ ಮೇನ್ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದರಲ್ಲಿ 6.3 ಇಂಚಸ್ ಇರುವಂಥ 1.5K AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ. Dimensity 9300 ಪ್ಲಸ್ ಚಿಪ್ಸೆಟ್ನ ಕೊಡ್ತಿದ್ದಾರೆ. 6,500 mAh ಬ್ಯಾಟರಿಯೊಂದಿಗೆ 90 ವ್ಯಾಟ್ನ ಪವರ್ ಟ್ರೈನ್ ಬಾಕ್ಸ್ ಸಿಗಲಿದೆ. 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮೆರಾ ಸೆಟಪ್ ಬಂದಿಗೆ ಟೆಲಿಫೋಟೋ ಮತ್ತು ಪೆರಿಸ್ಕೋಪ್ 2 ಲೆನ್ಸ್ಗಳು ನೋಡಕ್ಕೆ ಸಿಗ್ತದೆ. ಜೊತೆಗೆ 50 ಮೆಗಾ ಪಿಕ್ಸೆಲ್ನ ಫ್ರಂಟ್ ಸೆಲ್ಫಿ ಶೂಟರ್ನೊಂದಿಗೆ IP69 ರೇಟಿಂಗ್ಸ್ ಎಲ್ಲ ಡೆಫಿನೆಟ್ಲಿ ಒಳಗೊಂಡು ಬರಿದೆ. ಸೊ ಈ ಫೋನ್ ಎಸ್ಪೆಷಲಿ ನೀವು ಮಾರ್ಕೆಟಲ್ಲಿ ಒಂದು ವ್ಯಾಲಿಡ್ ಫಾರ್ ಮನಿ ಮತ್ತು ಫುಲ್ಲಿ ಲೋಡೆಡ್ ಪ್ಯಾಕ್ಡ್ ಅದು ಕಾಂಪ್ಯಾಕ್ಟ್ ಫೋನ್ ಅಂತ ಕರಿಬೋದು. ಸೊ ಡೆಫಿನೆಟ್ಲಿ ಈ ಫೋನ್ಗೆ ನೀವು ವೇಟ್ ಮಾಡಿ ಆಯಿತಾ, ಇದು ಖತರ್ನಾಕ್ ಆಗಲಿದೆ. ಮತ್ತು ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಅಂಡರ್ 50,000 ಭಾರತದಲ್ಲಿ ಲಾಂಚ್ ಆಗಲಿದೆ. ಸೊ ಎಸ್, ನಾನು ಈ ಫೋನ್ ಟೆಸ್ಟ್ ಮಾಡೋಕ್ಕೆ ನಿಜವಾಗ್ಲೂ ತುಂಬ ಎಕ್ಸೈಟೆಡ್ ಇದ್ದೀನಿ. ಬಿಕಾಸ್ ಕ್ಯಾಮ್ರಾಡು ಸಖತ್ತಾಗಿರುತ್ತೆ, ಪರ್ಫಾರ್ಮೆನ್ಸ್ ಕೂಡ ಲೋಡೆಡ್ ಕಾಣಿಸ್ತಿದೆ. ಸೊ ಇದ್ರ ಮಧ್ಯೆ ಐಕೋನವ್ರು ಮತ್ತೊಂದು 4,500 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ಇವ್ರದೊಂದು ಯಾವುದಾದ್ರೂ ಪ್ರೋ ಅಲ್ಟ್ರಾ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹೊಸ ಎಂಟ್ರಿ ತೊಗೊಂಡು ಬಂದರೂ ಬರ್ಬೋದು. ಸೊ ಇವರು ರೀಬ್ರ್ಯಾಂಡ್ ಮಾಡಿ ಡೆಫಿನೆಟ್ಲಿ ಲಾಂಚ್ ಮಾಡ್ತಾರೆ ಅನ್ಸುತ್ತೆ. ಬಟ್ ನಾನು ಈ X200 FE ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ಸೊ ಸ್ವಲ್ಪ ನೀವು ತಾಳ್ಮೆ ವೇಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ ಮತ್ತೆ ಪುನಃ ಅದು ವಿವೋ ಕಡೆಯಿಂದನೇ ಬರ್ತಾ ಇದೆ. ಸೊ ಡಿಫ್ರೆಂಟ್ ನೀವೇನಾದ್ರು ಸ್ಯಾಮ್ಸಂಗ್ ಎಲ್ಲ ಕಾಸ್ಟ್ಲಿ ಆಗುತ್ತೆ, ಬೇಡ ಈ ಫ್ಲಿಪ್ ಫೋನ್ಗಳಪ್ಪ ಅಂದರೆ ನೀವು ವಿವೋನವರ ವಿವೋ X Fold 5 ವೇಟ್ ಮಾಡ್ಬೋದು. ಲಾಸ್ಟ್ ಇಯರ್ 3 ಬಂದಿತ್ತು, ಯಾಕೆ 4 ಎಲ್ಲೋಯ್ತಪ್ಪ ಅಂತ ಕೇಳಿದ್ರೆ ಹೆಸರು 4 ಸೀರೀಸ್ನ ಲಾಂಚ್ ಮಾಡ್ತಲ್ಲ, ಡೈರೆಕ್ಟ್ಲಿ Fold 5 ಬರ್ತಾ ಇದೆ. ಸೊ ಎಸ್, ಈ ಸ್ಮಾರ್ಟ್ ಫೋನ್ ಅದರ 1,20,000 ಹಿಡ್ಕೊಂಡು 1,34,000 ರೂಪಾಯಿಗೆ ಭಾರತದಲ್ಲಿ ಲಾಂಚ್ ಆಗ್ಬೋದು. ಈ ಸರ್ತಿ ಇಲ್ಲಿ ಕೂಡ ಡ್ಯೂರೇಬಿಲಿಟಿ ಮತ್ತು ಕ್ಯಾಮ್ರಾದಲ್ಲಿ ಮತ್ತು ಈ ಸ್ಲಿಮ್ನೆಸ್ ಏನಿದೆ ನೋಡಿ, ತುಂಬ ಸ್ಲಿಮ್ ಆಗಿರುವಂಥ ಟೀಸರ್ ಕೂಡ ಬಿಡಿದ್ದಾರೆ. ಸೊ ಇಂಥದ್ದೇ ಒಂದು ಡಿಸೈನ್ ಒಂದಿಗೆ ಈ ಸ್ಮಾರ್ಟ್ ಫೋನ್ ಭಾರತದಲ್ಲಿ ಲಾಂಚ್ ಆಗಿದೆ. ಸೊ ಗ್ಲೋಬಲಿ ಇದು ಮೇ ಬಿ 20ನೇ ತಾರೀಕಿನ ಲಾಂಚ್ ಆಗ್ತಿದೆ, 15ರಿಂದ 20ನೇ ತಾರೀಕು ಲಾಂಚ್ ಆಗ್ತಿದೆ. ಮತ್ತು ಮಂತ್ ಎಂಡ್ ಒಳಗಡೆ ಇದು ಭಾರತದಲ್ಲಿ ಕೂಡ ಡೆಫಿನೆಟ್ಲಿ ಲಾಂಚ್ ಆಗುತ್ತೆ. ಸೊ ಈ ಫೋನ್ನ ಮೇನ್ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದರಲ್ಲಿ 8.3 ಇಂಚಸ್ ಇರುವಂಥ ಇನ್ನರ್ ಡಿಸ್ಪ್ಲೇ ಆದರೆ 6.53 ಇಂಚಸ್ ಇರುವಂಥ ಈ ಕವರ್ ಡಿಸ್ಪ್ಲೇನ ನೋಡ್ತಾ ಇದ್ವಿ. 2 AMOLED ಡಿಸ್ಪ್ಲೇನ ಕೊಡ್ತಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಮತ್ತು 6,000 mAh ಬ್ಯಾಟರಿ ಕೊಡ್ತಿದ್ದಾರೆ. 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್, 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, 30 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಟೆಲಿಫೋಟೋ ಮತ್ತೆ 50 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ಒಂದಿಗೆ ಟ್ರಿಪಲ್ ರಿಯರ್ ಮೇನ್ ಇಲ್ಲಿ ಕ್ಯಾಮ್ರಾ ಸೆಟಪ್ನ ಕೊಡ್ತಾರೆ. ಮತ್ತು ಇಲ್ಲಿ ಕೂಡ IP59 ಈ ವಾಟರ್ ರೆಸಿಸ್ಟೆಂಟ್ ಏನೋ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಬಜೆಟ್ ಅಲ್ಲಿ ಲಾಸ್ಟ್ ಇಯರ್ ನಾವು ಈ Fold 3 ನೋಡ್ಕೊಂಡಿದ್ವಿ, ಏನು ಕ್ಯಾಮ್ರಾ ಇತ್ತು, ಏನು ಡಿಸ್ಪ್ಲೇ ಇತ್ತು, ಸಖತ್ತಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಇನ್ನಷ್ಟು ನಾವು ಅಪ್ಗ್ರೇಡ್ ಮಾಡಿಬಿಟ್ಟು ಸೇಮ್ ಅದೇ ಬಜೆಟಲ್ಲಿ ಈ ಫೋನ ನೋಡ್ತಿದ್ವಿ ಅಂತಂದರೆ ಎಸ್, ನಾನು ಈ ಫೋನ ಕೂಡ ಟೆಸ್ಟ್ ಮಾಡೋಕ್ಕೆ ಸೂಪರ್ ಎಕ್ಸೈಟ್ ಇದ್ದೀನಿ. ಸ್ವಲ್ಪ ನಿಮ್ಗೆ ಸ್ಯಾಮ್ಸಂಗ್ ಇಷ್ಟ ಆಗಲ್ಲಪ್ಪ ಅಂತಂದರೆ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ವಿವೋನವರ ಫೋಲ್ಡ್ ಸೀರೀಸ್ ಕೂಡ ಒಂದು ಒಳ್ಳೆ ವ್ಯಾಲ್ಯೂ ತೊಗೊಂಡು ಬರ್ಬೋದು. ಸೊ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಗಾಗಿ ನೀವು ವೇಟ್ ಮಾಡಲೇಬೇಕು. ಇಡಿಸಲ್ಲಿ ಕೊನೆಯದಾಗಿ ಕೆಲವೊಂದು 2-3 ಸ್ಮಾರ್ಟ್ ಫೋನ್ಸ್ಗಳಿದೆ. ಬಟ್ ಇದು ಫಾರ್ ಶೋರ್ ಇದರಲ್ಲಿ ಒಂದು ವಿವೋನವರ T4 ಲೈಟ್, ಅಂದರೆ ಈ iQOO Z10 ಲೈಟ್ ಏನಿತ್ತು ಅದರ ರೀಬ್ರ್ಯಾಂಡ್ ಮೊದಲು ಇವರು ಲಾಂಚ್ ಮಾಡಿದ್ರು, ಆಮೇಲೆ ಇನ್ನು T4 ಅಲ್ಲಿ ಇದು ವಿವೋನವ್ರು ತೊಗೊಂಡು ಬರ್ತಿದ್ದಾರೆ. ಇದನ್ನ ಬಿಡಿದ್ರೆ ಟೆಕ್ನೋ ಪೋವಾ 7 ಲಾಂಚ್ ಆಗಲಿದೆ. ಮತ್ತು ಇನ್ಫಿನಿಕ್ಸ್ ಯಾವುದೋ ಒಂದು ಹಾಟ್ ಸೀರೀಸ್ ಫೋನ್ ತೊಗೊಂಡು ಬರ್ತಿದ್ದಾರೆ. ಬಾಕಿ ರಿಯಲ್ಮಿ ಅವರು ಒಂದು ಯಾವುದೇ ಫೋನ್ಸ್ಗಳ ಬಗ್ಗೆ ಸ್ಟ್ರಾಂಗ್ ಲೀಕ್ಸ್ಗಳು ಬಂದಿಲ್ಲ. ಬಟ್ ಇವರು ಕೂಡ ನಾರ್ಜೋ ಸೀರೀಸಲ್ಲಿ ಯಾವುದಾದ್ರೂ ಒಂದು ಫೋನ್ ತೊಗೊಂಡು ಬಂದೇ ಬರ್ತಾರೆ. ಸೊ ಎಸ್, ಇದಷ್ಟು ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಲಾಂಚ್ ಆಗ್ತಿರುವಂಥ ಈ ಒಳ್ಳೊಳ್ಳೆ ಖತರ್ನಾಕ್ ಫೋನ್ಸ್ಗಳಾಗಿರಲಿ, ಬಜೆಟ್ ಫೋನ್ಸ್ಗಳಾಗಿರಲಿ ಎಲ್ಲ ನೋಡ್ತಾ ಇದ್ವಿ. ಜಾಸ್ತಿ ಇಲ್ಲಿ ನೀವು ಈ 30,000 to 35,000 40,000 ಬೆಸ್ಟ್ ಫೋನ್ ಹುಡುಕ್ತಿದ್ದೀರಾ ಅಂತಂದರೆ ಎಸ್, ಈ ತಿಂಗಳು ನೀವು ವೇಟ್ ಮಾಡಲೇಬೇಕು. ಇದ್ರ ಮಧ್ಯದಲ್ಲಿ ಮತ್ತೆ ಯಾರೆಲ್ಲ ಬರ್ತಿರೋ ಗೊತ್ತಿಲ್ಲ, ಕಾಂಪಿಟೇಷನ್ 30,000 ಸದ್ಯಕ್ಕೆ ಈ iQOO Neo 10 ಆಗಲಿ, ಪೋಕೋ F7 ಬರ್ತಾ ಇದೆ, OnePlus Nord 5 ಇದೆ, ಈ ಗಾಡಿ ಲಾಂಚ್ ಆಗಿರೋಂಥ ಯಾವುದೋ ರಿಯಲ್ಮಿನೊಂದು ಯಾವುದೋ ಫೋನ್ ಇದೆ. ಈ ಎಲ್ಲ ಫೋನ್ಸ್ಗಳಿಗೆ ಡೆಫಿನೆಟ್ಲಿ ನೀವು ಒಂದು ಕಾಂಪಿಟೇಷನ್ ನೋಡ್ಕೊಂಡಾಗ ಇನ್ನೂ ಯಾವುದೋ ಆಫರ್ಸ್ ಬಂದುಬಿಟ್ಟು ಪ್ರೈಸ್ ಡೌನ್ ಕೂಡ ಆಗ್ಬೋದು. ಸೊ ಡೆಫಿನೆಟ್ಲಿ ನಾನು ಪ್ರತಿ
ಅಪ್ಕಮಿಂಗ್ ಸೀರೀಸಲ್ಲಿ ನಿಮ್ಗೆ ತಿಳಿಸ್ತಾನೆ ಇರ್ತೀನಿ. ನೀವು ಯಾವುದೇ ಫೋನ್ಸ್ ತೊಗೊಳ್ಬೇಕಾದ್ರೆ ಒಂದು ಹೊಸ ಫೋನ್ನ ತೊಗೊಳ್ಳಿ, ಅದಕ್ಕೊಂದು ಡಿಫ್ರೆಂಟ್ ವ್ಯಾಲ್ಯೂ ಇರುತ್ತೆ, ಹೊಸ ಫೀಚರ್ಸ್ಗಳಿರುತ್ತೆ, ರೀಸೇಲ್ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. ಸೊ ಅದಕ್ಕೆ ಆದಷ್ಟು ನೀವು ಹೊಸ ಫೋನ್ನ ತೊಗೊಳಕ್ಕೆ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಪ್ರತಿ ತಿಂಗಳು ಈ ಎಪಿಸೋಡ್ ಇಷ್ಟ ಆಗುತ್ತೆ, ಯೂಸ್ಫುಲ್ ಇರುತ್ತಂತ ಅಂದರೆ ಡೆಫಿನೆಟ್ಲಿ ಕೆಳಗಡೆ ಕಮೆಂಟ್ ಮಾಡಿ. ನಾನು ಇನ್ನಷ್ಟು ಎಕ್ಸಾಕ್ಟ್ ಜಾಸ್ತಿ ರೀಸರ್ಚ್ ಮಾಡಿಬಿಟ್ಟು ಒಳ್ಳೆ ಕಂಟೆಂಟ್ನ ತೊಗೊಂಡು ಬರೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಇದ್ದಿರ್ಬೋದು ಅನ್ಸುತ್ತೆ. ಸಿಗೋಣ ಮುಂದೆ ನೆಕ್ಸ್ಟ್ ಒನ್. ನಮಸ್ಕಾರ.